ಬಹುಶಃ ನಮ್ಮ ಸರ್ಕಾರ ನಾವು ಬಂದ್ಮೇಲೆ ಸಿದ್ದರಾಮಯ್ಯನವರು ನಾವು ಎಲ್ಲ ಕೂತ್ಕೊಂಡು ಈ ತೀರ್ಮಾನ ನಾವೇನು ತೆಗೆದುಕೊಂಡಿದ್ದೇವೆ. ಬಹುಶಃ ಯಾರು ಇಂಥ ಧೈರ್ಯ ಮಾಡಿರಲಿಲ್ಲ. ಸಿದ್ದರಾಮಯ್ಯನವರು ನಾವು ಎಲ್ಲ ಕೂತ್ಕೊಂಡು ಎಲ್ಲ ಶಾಸಕರನ್ನ ಕರೆದು ಕೂತ್ಕೊಂಡು ಚರ್ಚೆ ಮಾಡಿ ಹಿಂದೆ ಬೊಮ್ಮಾಯಿಯವ್ರ ಕಾಲದಲ್ಲಿ ಏನಾಗಿತ್ತು ಅದನ್ನ ಮಾರ್ಪಾಟ್ ಮಾಡಿ ಇದನ್ನ ಈ ರೂಪಕ್ಕೆ ತೆಗೆದುಕೊಂಡು ಬಂದಿದ್ದೇವೆ. ಇದಲ್ಲದೆ ನಾನು ಸುಮಾರು 3 ಸತಿ ನಿಮ್ಮ ಸೋಮಣ್ಣವರು ಇದ್ರು, ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಭೇಟಿ ಮಾಡಿ 3 ಸತಿ ಡೇಟ್ ಫಿಕ್ಸ್ ಆಗಿತ್ತು. ಡೇಟ್ ಫಿಕ್ಸ್ ಆದಂತ ಸಂದರ್ಭದಲ್ಲಿ ಒಂದ್ ಸತಿ ಮಹಾರಾಷ್ಟ್ರದವರು ಅವಾರ್ಡ್ ಆಗ್ಬೇಕು ಅಂತ, ಫಸ್ಟ್ ಅವಾರ್ಡ್ ಮಾಡಿಸ್ಬೇಕು ಅಂತ, ಅವಾರ್ಡ್ ಮಾಡೋದನ್ನ 2013ರಿಂದ ಇವತ್ತರೆಗೂ ಅವಾರ್ಡ್ ಪಾಸ್ ಮಾಡ್ತಾ ಇಲ್ಲ. ಅವಾರ್ಡ್ ಆಗ್ಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಿ ಕೊನೆಗೆ ಒಂದ್ ಸತಿ ಮಹಾರಾಷ್ಟ್ರವರು ಅಡ್ಡ ಹಾಕಿದ್ರು. 2ನೇ ಸತಿ ಆಂಧ್ರ ಪ್ರದೇಶ ಅವರು ಇದನ್ನ ನಿಲ್ಲಿಸಿದ್ರು. ಮತ್ತೆ ಮಿನಿಸ್ಟರ್ ನನಗೆ ಬರೆದಿದ್ದಾರೆ, ಕೆಲವರು ಕಾರಣಾಂತರದಿಂದ ನಾನು ಮುಂದೂಡಿದ್ದೀನಿ ಅಂತೇಳಿ ತಿಳಿಸಿದ್ದಾರೆ. ನಾವು ಇದಕ್ಕೆ ಬದ್ಧವಾಗಿದ್ದೇವೆ. ಎಲ್ಲಾರು ದುಡ್ಡು ತರ್ತೀವೋ ಏನ್ ಮಾಡ್ತೀವೋ ಅದಕ್ಕೆಲ್ಲ ಈಗಾಗಲೇ ನಾವು ಪ್ಲಾನ್ ಆಫ್ ಆಕ್ಷನ್ ಹಾಕೊಂಡಿದೀವಿ. ವರ್ಷಕ್ಕೆ 15,000, 17,000, 20,000 ಕೊಡಬೇಕು, ಈ 70,000 ಕೋಟಿ ರೂಪಾಯಿ ಅಂತೇಳಿ ಒಂದು 3-4 ವರ್ಷದಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಬೇಕು ಅಂತ ಹೊರಟ್ಬಿಟ್ಟಿದೀವಿ. ಒಂದಕ್ಕೆ ಈಗಾಗಲೇ ಕೆಲವು ಕೆಲಸಗಳು ಕೂಡ ಕೆಲವು ಕಡೆ ಪ್ರಾರಂಭ ಆಗ್ತಾ ಇದೆ. ತಮಗೆ ನಾನು ಹೇಳೋದು, ತಮ್ಮ ಏನು ಒತ್ತಡ ಏನಿದೆ, ತಾವೆಲ್ಲ ನಾವು ಬಹಳ ಡೆಲ್ಲಿಯಿಂದ ಒತ್ತಡ ನಮ್ದೆಲ್ಲ ಇದಾರೆ ಸ್ನೇಹಿತರು ಅಂತ ಹೇಳಿದಿರಲ್ಲ, ಹೇಳ್ಬಿಟ್ಟು ಈ ಅವಾರ್ಡ್ ನ ಪಾಸ್ ಮಾಡಿಸಿ ಕೂಡಲೇ ಇದನ್ನ ಸಾಲನೋ ಸೋಲನೋ ತಂದು ಏನೋ ಮಾಡಿ ಯಾವ್ದಾದ್ರು ಸ್ಕೀಮ್ ಕ್ರಿಯೇಟ್ ಮಾಡಿ ಈ ಪ್ರಾಜೆಕ್ಟ್ ನ ಆದಷ್ಟು ಜಲ್ದಿ ಮುಗಿಸಕ್ಕೆ ನಾವು ಪ್ರಯತ್ನ ಮಾಡೋಣ.